ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದಷ್ಟು ಜನ ಕಲಾವಿದರು ಇರ್ತಾರೆ, ಅವರು ತಮ್ಮನ್ನು ತಾವು ಹಾಸ್ಯ ಕಲಾವಿದರು ಅಂತ ಕರ್ಕೋತಾರೆ. ಆದರೆ ಅವರಿಗೆ ಹಾಸ್ಯ ಮತ್ತು ಅಪಹಾಸ್ಯದ ಮಧ್ಯೆ ಇರುವಂಥ ತೆಳುವಾದ ಗೆರೆಯ ಅರಿವೇ ಇರುವುದಿಲ್ಲ, ವಿವೇಚನೆಯೇ ಇರುವುದಿಲ್ಲ. ಇನ್ನೊಬ್ಬರನ್ನ ಹೀಗಳಿತಾರೆ, ಇನ್ನೊಬ್ಬರನ್ನ ಅಪಹಾಸ್ಯ ಮಾಡ್ತಾರೆ, ಇನ್ನೊಬ್ಬರನ್ನ ಲೇವಡಿ ಮಾಡ್ತಾರೆ. ಜನ ಹೇ 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 ಅಂದ ತಕ್ಷಣ ಇದು ಭಾಳ ಒಳ್ಳೆ ಕಾಮಿಡಿ, ನಂದು ನಾನು ಹೆಚ್ಚು ಜನಪ್ರಿಯ ಆಗಿದ್ದೀನಿ ಅಂತ ಭ್ರಮಿಸಿಕೊಳ್ಳಲಿಕ್ಕೆ ಶುರು ಮಾಡ್ತಾರೆ. ಅಂಥವರಲ್ಲಿ ಒಬ್ಬ ಈ ಕುಣಾಲ್ ಕಾಮ್ರಾ. ಈ ಕುಣಾಲ್ ಕಾಮ್ರಾ ಪಕ್ಕಾ ಲೆಫ್ಟಿಸ್ಟ್ ಮೆಂಟ್ಯಾಲಿಟಿ ಇರುವಂಥ ಮನುಷ್ಯ, ಪಕ್ಕಾ ಎಡಚರ. ಇರಲಿ, ಆತನ ವಿಚಾರಧಾರೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಈ ದೇಶದಲ್ಲಿ ಎಲ್ರಿಗೂ ತಮ್ಮದೇ ಆದಂಥ ನಿಲುವುಗಳಿರ್ತವೆ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ಈತ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಟೂಲ್ ಕಿಟ್ನ ಭಾಗ ಆಗ್ತಾ ತಾನು ಯಾವಾಗಲೂ ಪ್ರಚಾರದಲ್ಲಿ ಜೀವಂತವಾಗಿ ಇಟ್ಕೋತಾನೆ. ಅಂಥದ್ದೊಂದು ಪ್ರಕರಣ ಈಗ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅಲ್ಲೊಂದು ಹ್ಯಾಬಿಟೇಟ್ ಕ್ಲಬ್ ಅಲ್ಲಂತೆ ಈತ ಮಾತಾಡ್ತಾನೆ. ಈತ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ. ಈಗ ಒಂದು ಹೊಸ ಕಲ್ಚರ್ ಶುರುವಾಗಿದೆ, ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತೇಳಿ. ಯಾವುದು ಸಹಜವಾಗಿ ಮಾತಾಡುವಾಗ ನಗು ಬರುತ್ತೋ ಅದು ಹಾಸ್ಯ. ಹಾಸ್ಯವನ್ನು ಸೃಷ್ಟಿ ಮಾಡಿ ನೀವು ನಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು 50-100 ಜನರನ್ನು ಸುತ್ತಲೂ ಕೂಡಿಸ್ಕೊಂಡು ಕೈಯಲ್ಲಿ ಮೈಕ್ ಹಿಡ್ಕೊಂಡು ಅಶ್ಲೀಲದ ಅರಿವಿಲ್ಲದೆ, ವಿವೇಚನೆ ಇಲ್ಲದೆ, ಬಾಯಿಗೆ ಬಂದ ಹಾಗೆ ಸೊಂಟದ ಕೆಳಗಿನ ಮಾತಾಡುವುದನ್ನು ಈಗ ಸ್ಟ್ಯಾಂಡಪ್ ಕಾಮಿಡಿ ಅಂತ ಹೇಳಲಾಗ್ತಾ ಇದೆ. ಈಗಿನ ಯುವ ಪೀಳಿಗೆ ಇದಕ್ಕೆ ಭಾಳಷ್ಟು ಮಾರು ಹೋಗಿರುವುದರಿಂದಾಗಿ ಹೆಚ್ಚು ಜನಪ್ರಿಯ ಕೂಡ ಗೊಂಡಿದೆ. ಅದರಲ್ಲಿ ಒಬ್ಬ ಈ ಕುಣಾಲ್ ಕಾಮ್ರಾ. ಈತನಿಗೆ ನರೇಂದ್ರ ಮೋದಿಯನ್ನು ನೋಡಿದ್ರಾಗಲ್ಲ, ಈ ದೇಶದಲ್ಲಿ ಯಾರು ರಾಷ್ಟ್ರಭಕ್ತರಿದ್ದಾರೋ ಅವ್ರು ನೋಡಿರಾಗುವುದಿಲ್ಲ. ಯಾರು ಈ ದೇಶದ ಪರಂಪರೆಯ ಬಗ್ಗೆ ಮಾತಾಡ್ತಾರೋ ಅವ್ರನ್ನ ಲೇವಡಿ ಮಾಡ್ಕೊಂಡು ಓಡಾಡ್ತಾನೆ. ಹಾಗೆ ಲೇವಡಿ ಮಾಡಿದಾಗೆಲ್ಲ ಈತನಿಗೆ ಸರಿಯಾಗಿ ಏಟುಗಳು ಬಿದ್ದಿದ್ದಾವೆ, ಪಾದರಕ್ಷೆಯಿಂದ ಹೊಡೆದಿದ್ದಾರೆ. ಹಾಗೆ ಹೊಡೆದದ್ದನ್ನೇ ಅಮೃತ ಅಂತ ಈತ ಭಾವಿಸ್ತಾ ತಾನು ಪ್ರಚಾರದಲ್ಲಿದ್ದೀನಿ ಅಂತ ಭ್ರಮಿಸಿಕೊಳ್ತಾನೆ ಅಂತ ಇನ್ನೊಂದು ಕೆಲಸ ಇತ್ತೀಚೆಗೆ ಈತ ಮಾಡಿದ್ದು. ಈ ಹ್ಯಾಬಿಟೇಟ್ ಕ್ಲಬ್ಬಲ್ಲಿ ಏನು ಮಾತಾಡ್ದ ಈತ ಹೇಳ್ತಾನೆ, ಏಕನಾಥ್ ಶಿಂದೆ ಒಬ್ಬ ದ್ರೋಹಿ ಅಂತ ಈತ ಕಾಮಿಡಿ ಮಾಡ್ತಾನೆ. ಈತ ಠಾಣೆಯಲ್ಲಿ ರಿಕ್ಷಾ ಓಡಿಸ್ತಾ ಇದ್ದ. ಈತ ಉದ್ಧವ್ ಠಾಕ್ರೆಗೆ ದ್ರೋಹ ಮಾಡಿದಾನೆ ಈತ ಅಂತ ತನ್ನ ಕಾಮಿಡಿಯ ಭಾಗವಾಗಿ ಅವನ ಬಗ್ಗೆ ಏಕನಾಥ್ ಶಿಂದೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡ್ತಾನೆ. ಇದು ಎಲ್ಲ ಕಡೆ ವಿಡಿಯೋ ವೈರಲ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತು ಯಾವ ರೀತಿ ಇದೆ ವಾತಾವರಣ ಅಂತ. ಈ ಶಿವಸೈನಿಕರು ಸ್ಟ್ರೀಟ್ ಫೈಟರ್ಸ್ ಅವರು. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಏನಂದರೆ ಯಾವುದಾದ್ರೂ ಒಂದು ಸ್ಲಮ್ ಇದ್ಬಿಟ್ರೆ ಅಲ್ಲೊಂದು ಹುಲಿ ಅಥವಾ ಸಿಂಹದ ಚಿತ್ರ ಹಾಕೋದು, ಒಂದು ಧನಸ್ಸು ಬಾಣ ಹಾಕಿಬಿಟ್ರೆ ಆ ಪ್ರದೇಶಕ್ಕೆ ಅಧಿಕಾರಿಗಳು ಬರಲಿಕ್ಕೆ ಹೆದರ್ತಾರೆ. ಎಲ್ಲಿ ಇವರೆಲ್ಲ ಕಲ್ಲು ತೂರಾಟ ಮಾಡಿಬಿಡ್ತಾರೋ, ಎಲ್ಲಿ ಗಲಾಟೆ ಮಾಡಿಬಿಡ್ತಾರೋ ಅಂತ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಆ ರೀತಿಯಾದಂಥ ಮನಸ್ಥಿತಿ ಇರುವಂಥ, ರೋಡಿಗಿಳಿದು ಕಾಳಗ ಮಾಡುವಂಥ ಜನ ಇವರು. ಈ ಏಕನಾಥ್ ಶಿಂದೆಯ ಬಣದಲ್ಲಿರುವಂಥ ಜನ ಇದರಿಂದ ಏನು ಹೊರತಲ್ಲ ಅವರು. ಏಕೆಂದರೆ ಈಗ ಉದ್ಧವ್ ಠಾಕ್ರೆಯ ಶಿವಸೇನೆ ಏನಿದೆ ಪ್ರಾಯಶಃ ಎಲ್ಲವೂ ಈಗ ಏಕನಾಥ್ ಶಿಂದೆಯ ಕಡೆ ವಾಲಿದೆ. ಯಾವಾಗ ಈ ರೀತಿ ಕುಣಾಲ್ ಕಾಮ್ರಾ ಕಾಮಿಡಿ ಮಾಡ್ತಾನೋ, ಮಾಡಿದ ತಕ್ಷಣ ಆತನನ್ನು ಹೋಗಿ ಫಸ್ಟು ಎಲ್ಲಿ ಅದರ ಶೂಟ್ ಆಗಿರುತ್ತೋ ಆ ಭಾಗವನ್ನೆಲ್ಲ ಧ್ವಂಸ ಮಾಡ್ತಾರೆ. ಹೋಗಿ ಖಾರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ನಾಯಕರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಯ ಬಗ್ಗೆ ಅಂತ ಒಂದು ಕೇಸ್ ಹಾಕಿಸ್ತಾರೆ. ವಿಚಾರಣೆಗೆ ಸ್ವತಃ ಖಾರ್ ಪೊಲೀಸರು ಈತನ ಕುಣಾಲ್ ಕಾಮ್ರಾಗೆ ನೋಟಿಸ್ ಕಳಿಸ್ತಾರೆ. ಆತ ಎಲ್ಲಿರ್ತಾನೋ ಏನೋ, ಭೂಗತ ಜಗತ್ತಿನಲ್ಲಿ ಎಲ್ಲಿ ಅಡ್ಕೊಂಡು ಕೂತಿರ್ತಾನೋ ಗೊತ್ತಿಲ್ಲ. ಆತ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ, ನಾನು ಮಾತಾಡೋದು ನಿಜ ಇದೆ ಅಂತ ಆತ ಹೇಳ್ತಾನೆ. ಹೇಳಿ ಪೊಲೀಸರಿಗೆ ಸಮಯವನ್ನು ಕೋರ್ತಾನೆ, ನಾನು ಬಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಸಮಯವನ್ನು ಕೊಡಿ ಅಂತ ಕೇಳ್ತಾನೆ. ಈತನ ಮನೆಯಲ್ಲಿದೆ, ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಚರಂಡಿ ನೀರನ್ನು ಇವ್ರ ಮನೆಯಲ್ಲಿ ಎಸೀತಾರೆ. ಈಗ ಮಹಾರಾಷ್ಟ್ರದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಇದೇ ಕುರಿತು ಚರ್ಚೆ ನಡೀತಾ ಇದೆ. ವಿಷಯ ಅದಲ್ಲ, ವಿಷಯವನ್ನು ಇದನ್ನು ಬದಿಗಿಡಿ. ಯಾಕೆ ಇದು ಮುಖ್ಯ ನೆಲೆಗೆ ಬಂತು? ಇವತ್ತೇನು ದ್ರೋಹ ಮಾಡಿದ್ದಲ್ಲ ಏಕನಾಥ್ ಶಿಂದೆ ದ್ರೋಹ ಮಾಡಿದ್ದಾರೋ ಇಲ್ಲೋ ಅಂತ ನಾವು ಇವತ್ತು ಹೇಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದು ಆಯಾ ವ್ಯಕ್ತಿಯ ಮಾನಸಿಕ ಸ್ಥಿತಿಗೆ, ಅವತ್ತಿನ ರಾಜಕೀಯ ಸ್ಥಿತಿಗತಿಗಳ ಮೇಲೆ ನಡೆದಂಥ ಬಂಡಾಯ ನಿರ್ಭರ ಆಗಿರುತ್ತೆ. ಅದು ಆ ಕಾಲಘಟ್ಟದಲ್ಲಿ ನಾವು ಕೂಡ ಅದರ ಬಗ್ಗೆ ಮಾತಾಡಿದ್ದೇವೆ. ಈಗ ಅದನ್ನು ಮತ್ತೆ ಚರ್ಚೆ ಮಾಡೋದಿಲ್ಲ. ಯಾಕೆಂದರೆ 3 ವರ್ಷಗಳ ಹಿಂದೆ ಆತ ಬಂಡಾಯ ಮಾಡಿದ್ದು, ಅದಾದ ಮೇಲೆ ಮುಖ್ಯಮಂತ್ರಿಯಾಗಿದ್ದು, ಅದಾದ ಮೇಲೆ ಮತ್ತೆ ಚುನಾವಣೆಯಲ್ಲಿ ಗೆದ್ದದ್ದು, ಸ್ವತಃ ಸಾಂವಿಧಾನಿಕವಾಗಿ ಚುನಾವಣಾ ಆಯೋಗದಿಂದ ಚಿಹ್ನೆಯನ್ನು
ಪಡೆದುಕೊಂಡದ್ದು ಎಲ್ಲ ನಡೆದಂಥ ವಿದ್ಯಮಾನಗಳು. ಈಗ 3 ವರ್ಷ ಆದಮೇಲೆ ಈತನಿಗೆ ಯಾಕೆ ಎಚ್ಚರ ಆಯಿತು ಕುಣಾಲ್ ಕಾಮರಾಗೆ ಅನ್ನೋದು ಈಗಿರೋ ಪ್ರಶ್ನೆ. ಅದಕ್ಕೆ ಸ್ವಲ್ಪ ರಾಜಕೀಯವನ್ನು ವಿಚಾರ ಮಾಡಬೇಕು. ಏನು ಈಗ ಮುಖ್ಯ ನ್ಯಾಯಾಲಯದಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಯಾವುದು? ದಿಶಾ ಸಾಲಿಯಾನ್ ತಂದೆ ಸತೀಶ್ ಸಾಲಿಯಾನ್ ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಹೋಗಿ ನನಗೆ ಒತ್ತಡದಲ್ಲಿ ಅವತ್ತಿನ ದಿವಸ ನನ್ನ ಮಗಳ ಸಾವನ್ನು ಆತ್ಮಹತ್ಯೆ ಅಂತ ಬರ್ಸ್ಕೊಂಡ್ರು. ಆವಾಗ ಮಹಾವಿಕಾಸ್ ಅಘಾಡಿ ಸರ್ಕಾರ ಇತ್ತು, ಕೋವಿಡ್ ಸಂದರ್ಭ, ನಾನು ಮಾತಾಡಬಾರ್ದು ಅಂತ ಸುಮ್ಮನಿರುವಂತೆ ಎಲ್ಲ ಕಡೆಯಿಂದ ಒತ್ತಡ ಹೇರಲಾಯಿತು. ಆದರೆ ನನ್ನ ಮಗಳದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಮಾಡಿದ್ದು ಆದಿತ್ಯ ಠಾಕ್ರೆ ಮತ್ತು ಆತನ ಸಹಚರರು, ಆತನ ಮಿತ್ರರು. ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ. ಕೋರ್ಟಿಗೆ ಮೊರೆ ಹೋಗೋದು ಒಂದೇ ಅಲ್ಲ, ಜಾಯಿಂಟ್ ಪೊಲೀಸ್ ಕಮಿಷನರ್ಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ನನ್ನ ಕೇಸನ್ನು FIR ದಾಖಲು ಮಾಡಿಕೊಳ್ಳಿ ಮತ್ತು ಆದಿತ್ಯ ಠಾಕ್ರೆಯನ್ನು ಬಂಧಿಸಿ ಇದರ ಕುರಿತು ವಿಚಾರಣೆ ನಡೆಸಲಿ ಅಂತ. ಈಗ ಅದು ಪ್ರೋಗ್ರೆಸ್ನಲ್ಲಿದೆ. ಆವಾಗ ಸರ್ಕಾರ ಮಹಾವಿಕಾಸ್ ಅಘಾಡಿ ಸರ್ಕಾರ ಇತ್ತು. ಉದ್ಧವ್ ಠಾಕ್ರೆ ಯಾವ ಕೇಸ್ ಹಾಕು ಅಂದರೆ ಕೇಸ್ ಹಾಕ್ತಿದ್ರು, ಯಾವ್ದು ಹಾಕಬಾರ್ದು ಅಂದರೆ ಹಾಕ್ತಿರ್ಲಿಲ್ಲ. ಈಗ ಆದಿತ್ಯ ಠಾಕ್ರೆಗೆ ಇದು ಉರುಳಾಗಿದೆ. ಉದ್ಧವ್ ಠಾಕ್ರೆ ಕುಟುಂಬಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಬೆಳಗ್ಗೆ ಎದ್ದರೆ ಈಗ ದಿಶಾ ಸಾಲಿಯಾನ್ ಸಾವು ಅಂತ ಶುರು ಆಗೋಗಿದೆ. ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಬರಲಿದೆ. ಶಿವಸೇನೆ ಏನಾದರೂ, ಉದ್ಧವ್ ಠಾಕ್ರೆ ಶಿವಸೇನೆ ಏನಾದರೂ ಈ ಬಾರಿ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯಲ್ಲಿ ಗೆಲುವನ್ನು ಸಂಪಾದಿಸದೆ ಹೋದರೆ ಕೇರ್ ಆಫ್ ಫುಟ್ಪಾತ್ ಆಗಲಿರುವಂಥ ಪಕ್ಷ ಅದು. ಕುಟುಂಬ ಆಗಲ್ಲ. ಕುಟುಂಬಕ್ಕೆ 1500 ಕೋಟಿ ರೂಪಾಯಿ ಆಸ್ತಿಗಳಿದ್ದಾವೆ, ಅದು ಬೇರೆ ವಿಚಾರ. ರಾಜಕೀಯವಾಗಿ ಇವರ ಇತಿಶ್ರೀ ಆಗೋದು ಖಚಿತ. ಹಾಗಾದರೆ ಈ ಸಂದರ್ಭದಲ್ಲಿ ದಿಶಾ ಸಾಲಿಯಾನ್ ಸುದ್ದಿ ಬರಬಾರ್ದು ಅಂದರೆ ಏನು ಮಾಡಬೇಕು? ವಿಷಯವನ್ನು ವಿಷಯಾಂತರ ಮಾಡಬೇಕು. ಯಾವ ವಿಷಯಾಂತರ ಮಾಡಬೇಕು? ಕುಣಾಲ್ ಕಾಮರಾನ ಅಲ್ಲಿ ಬಿಡಬೇಕು. ನಾನು ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಹೇಳಿದೆ, ಪ್ರಾರಂಭದಲ್ಲಿಯೇ ನಿಮ್ಗೆ ಹೇಳಿದೆ, ಈತ ಟೂಲ್ ಕಿಟ್ನ ಭಾಗ ಅಂತೇಳಿ. ನೋಡಿ, ಆತ ಇಲ್ಲಿಯವರೆಗೂ ಯಾವ್ಯಾವ ವಿಷಯಗಳನ್ನು ವಿವಾದಾತ್ಮಕ ಮಾಡ್ಕೊಂಡಿದ್ದಾನೋ ಆ ವಿವಾದಾತ್ಮಕ ಸಂದರ್ಭಗಳೆಲ್ಲ ಕೂಡ ಮೋದಿ ವಿರುದ್ಧವಾಗಿರುವಂಥವು, ರಾಷ್ಟ್ರಪ್ರಜ್ಞೆಯ ವಿರುದ್ಧವಾಗಿರುವಂಥದ್ದು, ರಾಷ್ಟ್ರಾಭಿಮಾನದ ವಿರುದ್ಧವಾಗಿರುವಂಥದ್ದು, ಈ ವ್ಯವಸ್ಥೆಯ ವಿರುದ್ಧವಾಗಿರುವಂಥದ್ದು. ಅಂದರೆ ಇದು ಮುಂಚೆಯೇ ಪೂರ್ವ ನಿಯೋಜಿತವಾಗಿ ಇಂಥದ್ದೊಂದು ವಿಷಯವನ್ನು ಪ್ಲ್ಯಾಂಟ್ ಮಾಡೋಣ, ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ, ಆವಾಗ ವಿಷಯ ಬೇರೆ ಕಡೆ ತಿರುಗಿಕೊಳ್ಳುತ್ತೆ, ಆದಿತ್ಯ ಠಾಕ್ರೆ ಬಚಾವಾಗ್ತಾನೆ ಅಂತ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 2 ಘಟನೆಗಳನ್ನು ಹೇಳ್ಬಿಡ್ತೀನಿ. ಒಂದು, ಇದೇ ಮಹಾವಿಕಾಸ್ ಅಘಾಡಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಬ್ಬ ನಟಿ ಕೇತಕಿ ಚಿತ್ಲೆ ಅಂತೇಳಿ ಅವ್ರ ಹೆಸರು. ಈ ಕೇತಕಿ ಚಿತ್ಲೆ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಶರದ್ ಪವಾರ್ ಅವಹೇಳನ ಮಾಡಿದಂಥ ಒಂದು ಪೋಸ್ಟ್ನ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇ. ಅವ್ರೇನು ಸ್ವಂತ ಈತನ ಹಾಗೆ ಕುಣಾಲ್ ಕಾಮರಾನ ಹಾಗೆ ತಾನೇ ಸೃಷ್ಟಿಸಿ ತಾನೇ ಹೇಳಿದ್ದಲ್ಲ. ಯಾರೋ ಹಾಕಿರೋ ಪೋಸ್ಟ್ನ ರೀಪೋಸ್ಟ್ ಮಾಡ್ತಾರೆ. ಮಾಡಿದ ತಕ್ಷಣ ನೋಡಪ್ಪ ಬಂದರು, ಇದ್ದಕ್ಕಿದ್ದ ಹಾಗೆ ಪೊಲೀಸರು ಬರ್ತಾರೆ, ಬಂದು ಈಕೆಯನ್ನು ಬಂಧಿಸ್ತಾರೆ. ಬಂಧಿಸಿ ಯಾವ ಪರಿಸ್ಥಿತಿ ಆಗತ್ತೆ ಅಂದರೆ ಈಕೆಯ ಪರವಾಗಿ ವಕೀಲರೇ ಈಕೆಯ ಪರವಾಗಿ ವಾದ ಮಂಡನೆ ಮಾಡಲಾರ್ದಂಥ ವಾತಾವರಣ ನಿರ್ಮಾಣ ಮಾಡಲಾಗತ್ತೆ. ಈಕೆಯನ್ನು ಜೈಲಿಗಟ್ಟಲಾಗತ್ತೆ. ಕೇತಕಿ ಚಿತ್ಲೆಯನ್ನು ಆಕೆ ತನ್ನ ವಾದ ಮಂಡನೆಯನ್ನು ತಾನೇ ಮಾಡಬೇಕಾಗತ್ತೆ, ಅನಿವಾರ್ಯತೆ ಬರುತ್ತೆ. ಒಂದು ಕೇಸಿಂದ ಜಾಮೀನು ತೊಗೊಂಡು ಹೊರಗಡೆ ಬಂದ್ಕೊಳ್ಳಿ, ಇನ್ನೊಬ್ಬರು ಪೊಲೀಸರು ಕಾಯ್ತಾ ಇರ್ತಾರೆ, ಅಲ್ಲಿ ಆಕೆಯನ್ನು ಕಸ್ಟಡಿ ಕೊಡಲಾಗತ್ತೆ. ಅಲ್ಲಿಂದ ಮತ್ತೊಂದು ಪೊಲೀಸ್ ಸ್ಟೇಷನ್ ಅವ್ರು ಬರ್ತಾರೆ, ಅಲ್ಲಿ ಕಳಿಸಲಾಗತ್ತೆ. ಅಂದರೆ ಈಕೆಯ ಮೇಲೆ ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡುವಂಥ ಪ್ರಯತ್ನವನ್ನು ಸ್ವತಃ ಅವತ್ತಿನ ಮಹಾವಿಕಾಸ್ ಅಘಾಡಿ ಸರ್ಕಾರವೇ ಮಾಡುತ್ತೆ. ಅದು ಒಂದೇ ಪ್ರಕರಣ ತಗೋಬೇಡಿ. ಈ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಪತ್ರಕರ್ತ ಅನ್ಸ್ಕೊಂಡಿರುವಂಥ ಸ್ವತಃ ಈ ಅರ್ನಾಬ್ ಗೋಸ್ವಾಮಿ ಇದಾರಲ್ಲ, ಅವ್ರನ್ನೇ ರಾಯಗಢ ಪೊಲೀಸರು ಬೆಳಗ್ಗೆ ಮಲಗಿದಾಗ 6 ಗಂಟೆಗೆ ಎತ್ತಕೊಂಡು ಹೋಗ್ತಾರೆ. 15 ದಿವಸ ಆತ ಎಲ್ಲಿದ್ದ ಅಂತ ಮಾಹಿತಿಯೇ ಸಿಗೋದಿಲ್ಲ. ಇವತ್ತಿನವರೆಗೂ ಏನಾಯಿತು ಅಂತ ಸ್ವತಃ ಅರ್ನಾಬ್ ಗೋಸ್ವಾಮಿ ಕೂಡ ಹೇಳ್ತಾ ಇಲ್ಲ. ಇದೇ ಕೋವಿಡ್ ಸಂದರ್ಭದಲ್ಲಿ ಮನೆಯ ಒಳಗಡೆ ಆಲ್ಟ್ರೇಷನ್ ಮಾಡಿದ್ದಕ್ಕೆ ಕಂಗನಾ ರಾಣಾವತ್ನ ಬಿಲ್ಡಿಂಗ್ನ ಬೆಳಗ್ಗೆ ಕೋರ್ಟ್ ಆರ್ಡರ್ ಬರೋಕ್ಕಿಂತ ಮುಂಚೆ 10 ಗಂಟೆಗೆ JCBಯಿಂದ ಕೆಡವಿಸ್ತಾರೆ. ಇದೇ ಸಂಜಯ್ ರಾವತ್ತು, ಇದೇ ಉದ್ಧವ್ ಠಾಕ್ರೆ ತನ್ನ ವಿರೋಧಿ, ತನ್ನ ಪ್ರತಿಸ್ಪರ್ಧಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ದುಂಡಾವರ್ತನೆ ಮಾಡ್ಕೊಂಡು ಬಂದಂಥ ಈ ಕುಟುಂಬ ಈಗ ಹೌಹಾರಿ ಹೋಗಿದೆ. ಹೇಗಾದರೂ ಮಾಡಿ ಇದರಿಂದ ಬಚಾವಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸಹಾಯವನ್ನು ಪಡಿತಾ ಇರೋದು ಯಾರು? ಈ ವಿದೂಷಕನ ಸಹಾಯವನ್ನು ಪಡಿತಾ ಇದೆ. ಈ ಸ್ಟ್ಯಾಂಡಪ್ ಕಾಮಿಡಿದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಇವರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ ಮತ್ತು ರಾಷ್ಟ್ರಪ್ರಜ್ಞೆ ಇರೋದಿಲ್ಲ. ತಾವು ಮಾಡ್ತಾ ಇರೋದು ಅಭಿರುಚಿ ಇದೆಯೋ ಎಲ್ಲ ನೋಡೋದಿಲ್ಲ. ಒಂದು ನಾನಾ ಪಾಟೇಕರ್ ಸಂಭಾಷಣೆ ಇದೆ, ಒಂದು ಹಳೇ ಸಿನಿಮಾದಲ್ಲಿ ಹೇಳ್ತಾರೆ, ತುಂಬ ಜನ ಸೇರಿಬಿಟ್ಟಿರ್ತಾರೆ.
ನೋಡು ನಾ ಎಷ್ಟು ಜನಪ್ರಿಯ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಅವಾಗ ನಾನಾ ಪಾಟೇಕರ್ ಹೇಳ್ತಾರೆ, ಮಂಗನಾಡ್ಸೋವ್ರ ಸುತ್ತಲೂ ಕೂಡ ಜನ ಸೇರಿರ್ತಾರೆ, ಸೇರಿರೋ ಜನ ಯಾವುದು ಅಂತ ನೋಡಬೇಕು, ಯಾವುದಕ್ಕೋಸ್ಕರ ಚಪ್ಪಾಳೆ ಹೊಡಿತಾರೆ, ಯಾಕೆ ನಗ್ತಾ ಇದ್ದಾರೆ ಅಂತ ನೋಡಬೇಕು, ಎಲ್ಲದಕ್ಕೂ ನಾವು ಅದನ್ನು ಗಂಭೀರವಾಗಿ ತೊಗೊಳ್ಳೋ ಹಾಗಿಲ್ಲ ಅಂತ. ಈ ಕುಣಾಲ್ ಕಾಮ್ರಾನ್ ಸುತ್ತಲೂ ನಿಂತು ನಗುವಂಥವ್ರು, ಲೇವಡಿ ಮಾಡೋರು ಇದಾರಲ್ಲ, ಅವರೆಲ್ಲ ಸಮಾಜದ್ರೋಹಿ ಆಲೋಚನೆ ಇರುವಂಥ ಜನ ಇರ್ತಾರೆ. ಇಲ್ಲದೆ ಹೋದರೆ ರಾಷ್ಟ್ರಪ್ರಜ್ಞೆ ಬಗ್ಗೆ ಕಲ್ಪನೆ ಇರಲಾರ್ದಂಥ ಜನ ಇರ್ತಾರೆ. ಆದರೆ ಕುಣಾಲ್ ಕಾಮ್ರಾಗೆ ಈ ರೀತಿಯ ವಿವಾದವನ್ನು ಮಾಡುವ ಮೂಲಕ ತಾನು ಜನಪ್ರಿಯ ಆಗ್ತಾ ಇದ್ದೀನಿ, ನನ್ನ ಈ ದೇಶಾದ್ಯಂತ ನನ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಭ್ರಮಿಸಿಕೊಳ್ತಾನೆ. ಅದು ವ್ಯವಸ್ಥೆಯ ವಿಪರ್ಯಾಸ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.